ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ವಿಡಿಯೋ ಫುಲ್ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸಪೋರ್ಟ್ ತಿಳಿಸ್ರಿ. ಇವತ್ತು ನನಗೆ ಸ್ವಲ್ಪ ಹೇಳಲಿಕ್ಕೆ ಲೇಟ್ ಆಗಿದ್ದಕ್ಕೆ ರಿತ್ವಿಕ್ ನಾಳೆಷ್ಟಿಗೆ ಪೂಜೆ ಮಾಡಿಬಿಟ್ಟಿದ್ದನು. ಯೂನಿಫಾರ್ಮ್ ಒಂದು ಐರನ್ ಮಾಡೋದಿತ್ತು, ಅದೊಂದು ಐರನ್ ಮಾಡಿಕೊಟ್ಟೆ ಅವನಿಗೆ. ಹಾಕ್ಕೊಂಡು ರೆಡಿ ಅದನ್ನು. ಆಲ್ರೆಡಿ ಒಂದು ಬ್ರೇಕ್ಫಾಸ್ಟ್ನು ಮುಗಿದಿತ್ತು. ನಾನು ನಿಮಗೆ ಹೇಳ್ತೀನಿ ಆಮೇಲೆ ಏನಂತ ಹೇಳಿ. ಇವತ್ತು ಒಂದು ಎಕ್ಸಾಮ್ ಇತ್ತು, ಅದ್ರ ಸಲಾಗ ಅವನು ಫುಲ್ ಡೇ ಸ್ಕೂಲ್ ಇದ್ದಿದ್ದಕ್ಕೆ ಲಂಚನ್ನು ತೊಗೊಂಡು ಹೋಗಿದ್ದನು ಜೋಡಿ. ಇವ ಎಲ್ಲ ರೆಡಿ ಆಗೋದಕ್ಕೆ ನಮ್ಮ ಹುಲಿ ಎದ್ದು ಬಂತು, ನೋಡ್ಬೋದು ನೀವು. ಅಷ್ಟೇ, ನಮ್ಮ ಮನೆಗಿಂದ ಹುಲಿ ಡ್ಯಾನ್ಸ್ ಮಾಡ್ತದೆ. ನಮ್ಮ ಮನೆಗೆ ಅಪ್ಪ ಮಕ್ಕಳದು ಒಂದು ಸ್ಪೆಷಲ್ ಬಾಂಡ್ ಅದ. ಏನಂತಂದ್ರೆ ನಮ್ಮ ಹುಡುಗರಿಗೆ ಅವ್ರ ಅಪ್ಪ ಮಾಡಿದ ಅಡುಗೆ ಭಾಳ ಇಷ್ಟ. ಸೊ ಯಾವಾಗ ಅವ್ರಿಗೆ ಆಫ್ ಇದ್ದು ಟೈಮ್ ಸಿಗ್ತದಲ್ಲ, ಟೈಮ್ ಸಿಕ್ಕಾಗೆಲ್ಲ ಅವರು ತಮ್ಮ ಮಕ್ಕಳ ಸಲಾಗ ಬಾಕ್ಸ್ ಮಾಡಿ ಹಾಕ್ತಾರೆ. ಅದು ಅವರಿಗೂ ಇಷ್ಟ, ಇವರಿಗೂ ಇಷ್ಟ. ಅವ್ರದ್ದು ಏನಾರ ಆಫ್ ಇತ್ತಂದ್ರೆ ಅವ್ರು ಆಲ್ಮೋಸ್ಟ್ ಪೂರ್ತಿ ಹುಡುಗರು ಸುತ್ತ ಇರ್ತಾರೆ. ಅವ್ರಿಗೆ ನೋಡ್ಕೋತ, ಅವ್ರ ಸಂಗಟ ಮಾತಾಡ್ಕೋತ, ಟೈಮ್ ಸ್ಪೆಂಡ್ ಮಾಡ್ಕೋತ ಕಂಪ್ಲೀಟ್ ಪೂರ್ತಿ ಇರ್ತಾರೆ ಅವ್ರ ಹುಡುಗರ ಸಂಗಟ. ಹೋಗೋತಿಗೆ ಸರ್ತಿ ಹೇಳ್ತೀನಿ, ಲೈಟ್ಸ್ ಆಫ್ ಮಾಡಿರಿ, ಫ್ಯಾನ್ ಆಫ್ ಮಾಡಿರಿ. ಮಾರ್ನಿಂಗ್ ಗಡ್ಬಡ್ದಾಗ ಎಲ್ಲ ಹಾಗೆ ಇಟ್ಟೋಗಿರ್ತಾರೆ. ಇದೆಲ್ಲ ನಾ ಆಮೇಲೆ ಕ್ಲೀನ್ ಮಾಡ್ಕೋಬೇಕು. ಗುಬ್ಬಿ ವೆಂಟು ಬಾತ್ರೂಮಾ ಈಗೇನು ಈಗ ಮುಂಜಾನೆ ಹುಲಿ ಅಂದ್ಕೇಶಂದು ಗುಬ್ಬಿ ಅನ್ಲಿತ್ತಾಳೆ ಅನ್ಬೇಡ್ರಿ. ಡಿಪೆಂಡ್ಸ್ ಆನ್ ಸಿಚುವೇಶನ್ ಚೇಂಜ್ ಆಗ್ತಿರ್ತದೆ ಅವಾಗವಾಗ. ವ್ಯಾನ್ ಹೋದಂಗೆ ಸೌಂಡ್ ಬರಲಿಲ್ಲ, ಅದಕ್ಕೆ ಒಂದು ಸರ್ತಿ ಕೆಳಗೆ ಹೋಗಿ ನೋಡಾಮಂತೆ ಕೆಳಗೆ ಬಂದೆ. ಬರತನ ಇನ್ನೂ ವ್ಯಾನ್ ನಿಂತಿತ್ತು. ಮತ್ತು ಇನ್ನೊಂದು ಸರ್ತಿ ಆಲ್ ದ ಬೆಸ್ಟ್ ಹೇಳಿ ಇನ್ನೊಂದು ಸರ್ತಿ ಬಾಯ್ ಮಾಡಿ ಅವನಿಗೆ ಕಳಿಸ್ಕೆಚಿಂದ ಮ್ಯಾಲೆ ಬಂದೆ. ಹುಡುಗರಿಗೆ ಇಬ್ಬರಿಗೆ ಮಶ್ರೂಮ್ ರೈಸ್ ಆಗಿತ್ತು, ಸ್ಯಾಂಡ್ವಿಚ್ ಆಗಿತ್ತು. ನಮ್ಮ ಸಲಗ ಅಂಥೇಳಿ ಜವಂಗೋದಿದು ಉಪ್ಪಿಟ್ಟು ಮಾಡ್ಕೊಂಡೇವಿ. ನಾವು ಎವ್ರಿ ಥರ್ಸ್ಡೇ ಜವಂಗೋದಿ ಉಪ್ಪಿಟ್ಟು ನಮ್ಮ ಮನೆ ಫಿಕ್ಸ್ ಇರ್ತದೆ. ಸೊ ನಮ್ಮಿಬ್ಬರು ಸಲ ಮಸ್ತಿನಾಗ ಉಪ್ಪಿಟ್ಟು ಮಾಡ್ಕೊಂಡೇವೆ, ಭಾರಿ ಮಸ್ತಾಗಿತ್ತು. ಇವ ಲೇಟ್ ಮಾಡಿದ್ದಕ್ಕೆ ಅವನಿಗೆ ಈಗ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಮಜಾ ಮಾಡ್ಲಿತ್ತಿ, ಎಷ್ಟು ಮಜಾ ಮಾಡ್ಲಿತ್ತಿ? 1000% ಕಾಣಿಸುತ್ತ ಬಿಡು ಮಾಡ್ಲಿತ್ತಿ ಅಂತ. ಹಾರ್ದಿಕ್ ಸರ್ಪ್ರೈಸ್. ರೈಸ್ ಇವತ್ತೇ ಖಾಲಿ ಆಗ್ತದಲ್ಲ. ಮತ್ತೆ ತೋರ್ಸಲ್ಲ. ಗ್ಯಾಸ್ ಹಚ್ಚಿಟ್ಟಿದ ಹಾಲ ನಡುವಿದ ಮೇಲೆ. ಥ್ಯಾಂಕ್ ಯು. ಕೂಸು ಖರೇನೆ ಗ್ಯಾಸ್ ಆನ್ ಮಾಡ್ಕೇಶನ್ ಹಾಲು ಕಾಸ್ಲಿಕ್ಕೆ ಇಟ್ಟಿತ್ತು. ನೋಡಿ ಖುಷಿ ಆಯಿತು. ಬಟ್ ನಾ ಆಮೇಲೆ ಅವನಿಗೆ ವಾರ್ನಿಂಗ್ನೂ ಮಾಡೀನಿ, ಇನ್ನೊಂದು ಸರ್ತಿ ಮಾಡ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ನೋಡಿ ಮಾಡು. ಯಾಕಂದ್ರೆ ನಮ್ಮ ಆಟೋ ಸ್ವಿಚ್ ಆನ್ ಆಗ್ತಾವೆ ನಮ್ಮವು. ಸೊ ಭಾಳ ದೊಡ್ಡ ಟೆನ್ಷನ್ ಇಲ್ಲ. ಸ್ಟವ್ ನೀನೇ ಹಚ್ಚಿದಿ? ಬರೀ ಆಫ್ ಮಾಡ್ಲಿಕ್ಕೆ ಬರ್ತದೆ ಅಂದ್ಕೊಂಡಿದ್ದು, ಆನ್ ಮಾಡ್ಲಿಕ್ಕೆ ಬರ್ತದೆ. ಇದು ಕಟ್ಟ ಬರ್ದೆ. ಇದನ್ನು ಕೊಟ್ಟು ಬರುತ್ತೆ. ಡಿವಿಷನ್ ಬರುತ್ತೆ. ರೀಚೆಕ್ ಮಾಡೋದಿತ್ತು ಒಂದು ಸರ್ತಿ. ರೀಚೆಕ್ ಮಾಡೀನಿ ಪಕ್ಕ. ಅವ್ರ ಅಪ್ಪ ಇದ್ರಂದ್ರೆ ಆಟೋಮೆಟಿಕ್ ದೇವ್ರ ಬಲ್ಲಿ ಹೋಗಿ ಆಧಾರ ಹಚ್ಕೋತಾನೆ ಸ್ನಾನ ಆಗೋಣನೆ. ಎಲ್ಲಿಗೆ ನಡೆದಿಟ್ಟು ಇವತ್ತು? ಎಲ್ಲಿಗೆ ನಡೆದೆ? ಶಾಪಿಂಗ್. ಮತ್ತೆ ನೀನು ಹೋಗಿ ಬಂದಿಲ್ಲ?
ನೀನು ಹೋಗಿದ್ದಲ್ಲ 2 days of shopping. ಏನು ತಗೋತಿ? ನಿಂಗೆ ಗೊತ್ತು ನಂಗೆ ಗೊತ್ತಿಲ್ಲ. ನಾವು ಅವತ್ತು ಹೊರ ಹೋಗಿದ್ದೀವಿ 10th ಲಾಸ್ಟ್ ಎಕ್ಸಾಮ್ ಇತ್ತು. ಇಲ್ಲಿ ಏನಪ್ಪ ಅಂತಂದ್ರೆ 10th PUC ಇವೇನು ಎಕ್ಸಾಮ್ ನಡೀತಿರ್ತಾವಲ್ಲ ನಡೆಯತ್ತಿ ಹುಡುಗರಿಗೆ ಒಂದು ಭಾಳ ಹೊಲಸು ರಟಿ ಅದ. ಏನಪ್ಪ ಅಂತಂದ್ರೆ ಎಕ್ಸಾಮ್ ದಿವಸ ಮನೇಲಿಂತ ನೋಟ್ಬುಕ್ಗಳು ತರ್ತಾರಂತ ಹೊಸವು. ಅವೇನಂತಂದ್ರೆ ಹರಿದಕ್ಕೆಶಂದ ಬಸ್ನಿಂದ ಹೋಗ್ಬೇಕಾದ್ರೆ, ವೆಹಿಕಲ್ದಂದು ಹೋಗ್ಬೇಕಾದ್ರೆ, ಆಟೋದಂದು ಹೋಗ್ಬೇಕಾದ್ರೆ ಹಿಂಗೆ ಒಕ್ಕಾಟ್ಕೊಂತ ಹೋಗ್ಬಿಡೋದು. ಆವತ್ತಿನ ದಿನ ನೆಲ್ಲೂರು ತುಂಬ ಪೂರ್ತಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇರ್ತಾವಲ್ಲ ಅದರ ಆಸ್ಪಾಸ್ ಪೂರ್ತಿ ಇದೇ ಥರ ಪೇಪರ್ದು ಪೀಸಸ್ಗಳು ಕಾಣಿಸ್ತಾವ. ಮಕ್ಳಿಗೆ ಒಂದು ಸರ್ತಿ ಹಿಡಿದು ಬಗ್ಗಿಸ್ಕೇಶನ್ ಕಸ ಹುಡುಗ್ಲಿಕ್ಕೆ ಹಚ್ಚಬೇಕು, ಗೊತ್ತಾಗ್ತದೆ ಹೊಲ್ಸು ಮಾಡಿದ್ರೆ ಹೆಂಗಿರ್ತದೆ ಅಂಥೇಳಿ. ಇದು ಏನಪ್ಪ ಅಂತಂದ್ರೆ ಮನೆಗೆ ಹುಡುಗರಿಗೆ ಎಲ್ಲಿ ಹೊಲ್ಸು ಮಾಡಬೇಕು ಎಲ್ಲಿ ಹೊಲ್ಸು ಮಾಡಬಾರ್ದು ಅನ್ನೋದು ಸ್ವಲ್ಪ ನಾವು ಹೇಳಬೇಕು ಮನೆಗೆ ಪೇರೆಂಟ್ಸ್. ನೋಡಿರಿ ರೋಡಿಂದ ಹಾಲತ್ ಹೆಂಗಿರ್ತಾವೆ ಪೂರ. ಇದು ಎಕ್ಸಾಮ್ ಮುಗಿಯತಾನೆ ಇದೇ ಥರ ಇರ್ತದೆ ನಂಬಲ್ಲಿ. ಯಾವುದೇ ಎಕ್ಸಾಮ್ ಇರಲಿ, ಬೋರ್ಡ್ ಎಕ್ಸಾಮ್ಗಳು ನಡೀತಿರ್ತಾವಲ್ಲ, PUCದಾಗಲಿ 10th ಆಗಲಿ ಎಂಟ್ರೆನ್ಸ್ ಎಕ್ಸಾಮ್ಸ್, ಅವತ್ತಿನ ದಿನ ನೆಲ್ಲೂರು ಪೂರ್ತಿ ಹಿಂಗೆ ತಿಪ್ಪಿ ಕಣ್ಣಗೆ ಕಾಣಿಸ್ತದೆ ನಂಬಲ್ಲರ. ಡೆಕೋರೇಷನ್ ಮಾಡೋದಕ್ಕೆ ಕಾಣುತ್ತದೆ. ಹಂಗಿದ್ರೆ ಅದು ಫೇಕ್. ಮಜಾ ಮಾಡಿದ್ದೆ ಪೇಪರ್ಸು. ಬ್ಯಾಡ್ ಕಲ್ಚರ್ ಟ್ರೀಟ್ ಇದು. ಬ್ಯಾಡ್ ಮ್ಯಾನರ್ಸ್ ಅಂದ್ರೆ ಬ್ಯಾಡ್ ಕಲ್ಚರೇ ಅದಲ್ಲ. ಇಲ್ಲಿ ಕಲ್ಚರ್ದಾಗ ಹೊಂಟದ. ಇಲ್ಲಿ ಮ್ಯಾನರ್ಸಲ್ಲಿ ಇದು ಕಲ್ಚರ್ ಅದ. ಯಾವ ಕಡೆ ಪೊಲೀಸ್ ನಿಂದ್ರೆ ಇದ್ದರಿಗೆ ಒಂದು 10 ಮಂದಿ ಹೊಡೆದ್ರು ಸಿದಾತ್ರ ಅವಾಗ ಆ ಕಡೆ ತಾನೇ ಬಂದು. ಡಿಮಾರ್ಟಿಗೆ ಹೋದೇವಿ, ಒಂದಿಷ್ಟು ಸಾಮಾನು ಬೇಕಾಗಿತ್ತು. ಬಟ್ ನಮಗೆ ಬೇಕಾಗಿವ್ರೆ ಏನೂ ಸಿಗಲಿಲ್ಲ. ಡಿಮಾರ್ಟ್ ಅಂದ್ರೆ ನಿಮಗೆ ಗೊತ್ತೇ ಅದ, ಡಿಮಾರ್ಟ್ನಾಗ ಕಣ್ಣು ಮುಚ್ಚಿ ತೆಗೆದ್ರೂ ಬಿಲ್ ಮಾಡ್ತಾರೆ ಅವರು. ನಾವು ಎಷ್ಟೋ ಸರ್ತಿ ಕಣ್ಣು ಮುಚ್ಚಿ ತೆಗೆದಿರ್ತೇವೆ. ಝಲಕ್ ಅಲ್ಲಿಂದು ದೇವ್ರ ಮಂಟಪ ಕೆಳಗೆ ಒಂದು ಟೇಬಲ್ ಬೇಕಂತ ಹೇಳಿ ಟೇಬಲ್ ನೋಡ್ಲಿಕ್ಕೆ ಹೋದೇವಿ. ಟೇಬಲ್ ಯಾವ ಸೆಟ್ ಆಗಲಿಲ್ಲ. ಬಟ್ ನಮ್ಮ ಹಾರ್ದಿಕರ ಆಲ್ರೆಡಿ ಕಂಡೀಷನ್ ಹಾಕಿದ್ದನು, ನಂದು ಹಾಲಿಡೇ ಸ್ಟಾರ್ಟ್ ಆಗ್ಯಾವ, ನೀವು ನನಗೆ ಕರ್ಕೊಂಡು ಹೋಗಲೇಬೇಕಂಥೇಳಿ. ಸೊ ಹಾರ್ದಿಕನ ಸಲಹೆ ಮಾಡ್ಕೊಂಡು ಕರ್ಕೊಂಡೋಗಿ ಅವನಿಗೆ ಬರ್ಗರ್ ತಿನ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಬಂದಮೇಲೆ ಆ್ಯಸ್ ಯೂಶ್ವಲ್ ಸ್ವಲ್ಪ ರೆಸ್ಟ್ ಮಲ್ಕೊಂಡು ಹೇಳೋದಾಯಿತು, ಮತ್ತು ಟೀ ಕುಡಿಯೋದಾಯಿತು. ಇವತ್ತಿಂದು ಚೆಸ್ ಸೆಷನ್ ಅವ್ರ ಅಣ್ಣ ನಾ ತೊಗೋತೀನಂತಂದನು. ಅದಕ್ಕೆ ಇವತ್ತು ರಿತ್ವಿಕಿಗೆ ಬಿಟ್ಟುಬಿಟ್ಟೆ, ಅವನಿಗೆ ಚೆಸ್ ಕಲ್ಸೋದು ಏನೇನಿತ್ತೆಲ್ಲ. ಊಟ ಆಯಿತು. ಮತ್ತು ಅದಾದಮೇಲೆ ಒಂದಿಷ್ಟು ಮತ್ತು ಶ್ಲೋಕ ಓದಿಸೋದಾಯಿತು, ಕತೆ ಹೇಳೋದಾಯಿತು, ತೆಲುಗು ಓದಿಸೋದಾಯಿತು. ಅದಾದಮೇಲೆ ರಾತ್ರಿ 12ಕ್ಕೆ ತಂದೆ ಮಗ ಇಬ್ಬರು ಈ ಆಟ ಆಡ್ಲಿಕ್ಕತ್ತಿದ್ರು. 12 ಆಗ್ಯದ ಅಂತ ಹೇಳ್ಕೇಶನ್ ನಾನು ನೆನಪು ಮಾಡಿ ಬೈದಿದ್ದ ಸಲಾಗ ಅವ್ರು ಮಲ್ಕೊಂಡ್ರು, ಇವನು ಮಲ್ಕೊಂಡನು. ಅಲ್ಲಿಗೆ ಇವತ್ತಿನ ಡೇ ಎಂಡ್ ಆಯಿತು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ಬ್ಲಾಗ್ ನೋಡ್ಲಿತ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ದು ಏನಾರು ಸಜೆಷನ್ ಇದ್ದರೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.